ಸತೀಶ್ ನೀವು ಆರಂಭದಲ್ಲಿ ಹೇಳಿದ್ರಲ್ಲ ಎಲ್ಲ ನಮ್ಮನ್ನು ಕಾಪಿ ಮಾಡಿಬಿಟ್ರು ಆಯ್ತಾ, ಫ್ರೀ ಬೀಸ್ ವಿರುದ್ಧ ಇದ್ದವರೆಲ್ಲ ಫ್ರೀ ಬೀಸ್ ಮಾತಾಡ್ಬಿಟ್ರು, ಅದನ್ನು ಕೊಟ್ಟರು, ಜನ ಆ ಕಡೆ ಹೋದ್ರು ಅಂತಂದ್ಬಿಟ್ಟು. ಈಗ ರವಿಕುಮಾರ್ ಅವರು ಅದು ಹೇಳಿದ್ರು, ಸಿ ಟಿ ರವಿ ಅವರು ಅದನ್ನೇ ಹೇಳ್ತಾರೆ. ಹಾಗಾದ್ರೆ ನಾವು ಕಾಂಪಿಟೇ ಮಾಡಬಾರ್ದಾ? ಅನಿವಾರ್ಯ ಅಲ್ಲ, ಅನಿವಾರ್ಯ. ಅದನ್ನೇ ನಾನು ಹೇಳ್ತಾ ಇರೋದು, ಅನಿವಾರ್ಯ. ಅವ್ರು ಹೇಳಿದ್ದು ಪಾಪ ಭಾಗಶಃ ಸತ್ಯ. ಯುದ್ಧ ತಂತ್ರನ ಏನ್ ಅನ್ಸ ನಾನು ಮೊದ್ಲೇ ಹೇಳಿದೆ, ಈ ತಂತ್ರವನ್ನೆಲ್ಲ ಮಾಡಿ ಕೆಲವೊಂದೇ ಮಾನದಂಡ ಅಂತಂದಾಗ ಏನ್ರಿ ಮಾಡ್ತೀರಾ ಹಾಗಾದ್ರೆ? ಅಲ್ಲ ಅನ್ಸರ್ಸ್ಲಿ, ಅದ್ರಲ್ಲೇನು ಇಲ್ಲ. ಆದ್ರೆ ಆರೋಪ ಅಂತ ಹೇಳಿ ಆರೋಪ ಅಂತಕ್ಕಂಥದ್ದು ನಮ್ಮ ಬಾಯಲ್ಲಿ ನಾವ್ ಹೇಳ್ತೀವಿ ಹೊರತು ಇದು ಅಧಿಕೃತವಾಗಿ ಸಾಬೀತಾಗಿಲ್ಲ. ಕೋರ್ಟ್ ನಲ್ಲೇ ಇಡಿಗೆ ಚೀಮಾರಿ ಹಾಕಿ ನೀವೇನು ದಾಖಲಾತಿ ಸಲ್ಲಿಸಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರನ್ನೂ ಲೈನ್ ಆಗಿ ಸಾಲಾಗಿ ರಿಲೀಸ್ ಮಾಡ್ತಾರೆ. ಇವತ್ತು ಇವ್ರ ಪಾರ್ಟಿಗೆ ಏನಾದ್ರು ಸೇರ್ಕೊಂಡ್ಬಿಟ್ಟಿದ್ರೆ ನಾವೆಲ್ಲ ಸತ್ಯಸಂಧರು ಅಂತ ಅರ್ಥನಾ? ಇದುವರೆಗೂ ಎಷ್ಟು ಕರಪ್ಷನ್ ಚಾರ್ಜ್ ಅಲ್ಲಿ ಇರ್ತಕ್ಕಂಥವ್ರು ಬಿಜೆಪಿಗೆ ಹೋದ ನಂತರ ಕೇಸ್ಗಳನ್ನ ಖುಲಾಸೆ ಮಾಡಿದ್ದಾರೆ. ಒಂದು ವಿಚಾರ ಹೇಳಿದ್ದು ನೋಡಿ, ಅವ್ರ ಆಂಗಲ್ ಹೇಳ್ಬೇಕಾದ್ರೆ ನಾನು ಹೇಳೋ ಸತ್ಯನೂ ತಾವು ಕೇಳ್ಬೇಕಾಗ್ತದೆ. ಸರ್, ನಿಮಗಿಂತ ಮೊದಲು ಅದರ ಫಲಾನುಭವಿಗಳು ಕಾಂಗ್ರೆಸ್ನವ್ರು. ಯಾಕೆ ಅಂತ ಹೇಳ್ತೀನಿ ಕೇಳಿ. UPA1 UPA2 ಟೈಮ್ ನಲ್ಲಿ ನಡೆದಂತಹ ಹಗರಣಗಳು ಒಪ್ತಾರೆ ಶಂಕರ್ ಶೆಟ್ಟರ್ ಅಂತ. ಕಾಮನ್ವೆಲ್ತ್ ಹಗರಣ ಆಗಿರ್ಬೋದು, 2G ಸ್ಪೆಕ್ಟ್ರಮ್ ಹಗರಣ ಆಗಿರ್ಬೋದು. 2G ಸ್ಪೆಕ್ಟ್ರಮ್ ಹಗರಣ ಕೋರ್ಟ್ ಅಲ್ಲಿ ಖುಲಾಸೆನೇ ಆಗೋಯ್ತು. ಬಟ್ ಅದನ್ನ 2013 ಚುನಾವಣೆಯಲ್ಲಿ ಬಿಜೆಪಿ ಅವ್ರು ಹೆಂಗೆ ಯೂಸ್ ಮಾಡಿಕೊಂಡು ಹಗರಣ ಅಂತಂದು ಅಧಿಕಾರಕ್ಕೆ ಬಂದ್ರು. ನಾಳೆ ದಿನ ಕೋರ್ಟ್ ಅಲ್ಲಿ ಏನಾದ್ರು ಆಗ್ಲಿ, ಬಟ್ ಅವ್ರು ಏನ್ ಸಾಧಿಸಬೇಕಾಗಿತ್ತು ಸಾಧಿಸ್ಕೊಂಡ್ರು. ಅದು ಯುದ್ಧ ನೀತಿನೇ ಅಲ್ಲ. ಅದು ಯುದ್ಧ ನೀತಿ. ಸಾಮ ಭೇದ ದಂಡ ನೋಡಿ. ಅದನ್ನೇ ನಾನು ಹೇಳಿ, ನಮ್ಮ ಪಾರ್ಟಿದೇನು ಶಕ್ತಿ ಇತ್ತು ಅಂತ ಹೇಳಿದ್ರೆ, ನಮ್ದು ಜನಸಾಮಾನ್ಯರ ಪಕ್ಷ. ನಮ್ಮಲ್ಲಿ ಒಂದು ಆರ್ಥಿಕತೆ ಕ್ರೋಢೀಕರಣ ನಮ್ಮಲ್ಲಿ ಕಡಿಮೆ. ನಮ್ಮ ಪಾರ್ಟಿಯಲ್ಲಿ ಅವರಲ್ಲಿ ಇವಾಗಲೇ ಜಗಜ್ಜಾಹೀರಾಗಿದೆ. ದೇಶದ ಪ್ರಪಂಚದ ಅತ್ಯಂತ ಶ್ರೀಮಂತ ಪಕ್ಷ. ಸಾವಿರಾರು ಕೋಟಿ ಪಾಪ ಇವರು ಜನ ಇವ್ರನ್ನ ನಂಬಿ ಎಲ್ಲರೂ ದೇಣಿಗೆನ ಇವ್ರ ಪಕ್ಷಕ್ಕೆ ತಗೊಂಬಂದ್ ಆಗ್ತಾ ಇದಾರೆ. ಹೇಳಿದ್ನಲ್ಲ, ಆ ಮೆಕಾನಿಸಮ್ ಅಂತಕ್ಕ ಒಂದು ಹಣಬಲ, ತೋಳ್ಬಲ, ಇಂಥ ಬಲಗಳನ್ನ ಇಟ್ಕೊಂಡು ಯಾರನ್ನ ಬೇಕಾದ್ರೂ ಒಸಕ್ಬೋದು. ಆದರೆ ಇವ್ರು ಹೇಳಿದಾಗೆ ನೀವು ಕರಪ್ಷನ್ ಚಾರ್ಜ್ ಅಂತ ಹೇಳಿದ್ರೆ ನಮಗೆ ಹೀನಾಯವಾದ ಸೋಲಾಗಬೇಕಾಗಿತ್ತು. ತಾವು ಹೇಳಿದಾಗೆ ನೋಡಿ, ಇನ್ನು 8 ರಿಂದ 10 ಕ್ಷೇತ್ರಗಳು 1000 ವೋಟ್ ಲೀಡ್. ಅದರಲ್ಲೇ ತಿಳ್ಕೊಳ್ಳಿ, ಇಲ್ಲಿ ಜನಗಳಿಗೆ ಅದಲ್ಲ. ಆದ್ರೆ ಒಂದು ಏನಾದ್ರೂ ಮುನ್ನಡೆ ಅಂತ ಬಂದಿದೆ ಅಂತ ಹೇಳಿದ್ರೆ ಅದು ಒಂದು, ಇವ್ರು ಏನು ಫ್ರೀ ಬೀಸ್ ಅನ್ನ ಕಾಪಿ ಮಾಡಿ ನಾವು 2100 ರೂಪಾಯಿ ಮಹಿಳಾ. ಪ್ರಕಾಶ್ ಸರ್, ಈಗ ಆಮ್ ಆದ್ಮಿ ಅವ್ರದ್ದು ಮತ್ತು ರವಿಕುಮಾರ್ ಮಾತು ಎರಡನ್ನೂ ಸೇರಿ ತಾವು ಉತ್ತರ ಕೊಡಿ ಸರ್. ಈಗ ನಾನು ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಒಂದೇ ನಿಮಿಷ ಸರ್. ದೆಹಲಿ ಸಿಎಂ ಅತೀಶಿಗೆ ಮತ್ತೆ ಹಿನ್ನಡೆ ಉಂಟಾಗ್ತಾ ಇದೆ. ಬಿಜೆಪಿಯ ಬಿದೂರಿ ವಿರುದ್ಧ 2800 ಮತಗಳ ಹಿನ್ನಡೆ ಅವರಿಗೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಅತೀಶಿ ಅವರಿಗೆ ಆರಂಭಿಕ ಹಂತದಿಂದ ಕೂಡ ಒಂದೊಳ್ಳೆ ಲೀಡ್ ತಗೊಳ್ಳೋದಕ್ಕೆ ಪರದಾಡ್ತಾ ಇದ್ರು. ಈ ಕಡೆಗೆ ಓಕ್ಲಾದಲ್ಲಿ ಆಪ್ ಸಚಿವ ಅಮಾನುತ್ತುಲ್ಲಾ ಖಾನ್ ಅವರಿಗೂ ಕೂಡ ಲೀಡ್ ಸಿಗ್ತಾ ಇದೆ. ಓಕೆ, 8725 ಮತಗಳ ಲೀಡ್. ಎಲ್ಲಿದೆ ನೀವು ಫ್ರೀ ಬೀಸ್ ಬಗ್ಗೆ ಮಾತಾಡ್ತಿದ್ದೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಗ್ಯಾರಂಟೀಸ್ ಬಗ್ಗೆ ಎಲ್ಲ ಪಕ್ಷಗಳು ರಾಜಕೀಯವಾಗಿ ಗ್ಯಾರಂಟಿಗಳ ಅಸ್ತ್ರವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸು ಮಾಡ್ತಾ ಇದೆ. ನಾವು ಗ್ಯಾರಂಟಿಗಳನ್ನು ಕೊಟ್ಟು ಅನುಷ್ಠಾನ ಮಾಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಇದರಿಂದ ಆರ್ಥಿಕತೆ ಕುಸಿದಿಲ್ಲ. ಇದನ್ನ ಮಾತಾಡಕ್ಕಾದ್ರೂ ಬಿಡಿಮ್ಮ. ಇಲ್ಲ, ನೀವು ಮಾತಾಡಕ್ಕಾದ್ರೂ ಬಿಡಿ. ಎಲ್ಲ ಕಡೆ ಅಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಎಲ್ಲಾಗಿದೆ. ಹೌದು ಸರ್, ಹಿಮಾಚಲ್ ಪ್ರದೇಶದಲ್ಲಿ ನಿಮ್ಗೆ ಬೇಕಾ? ಕೇಳಿ, ಹಿಮಾಚಲ್ ಪ್ರದೇಶದಲ್ಲಿ ನಾವು ಏನು ಹೇಳಿದ್ದೀವಿ, ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ. ಯಾವುದೇ ಅನುಷ್ಠಾನಕ್ಕೆ ತಂದಿಲ್ಲ ಅಂತಲ್ಲ. ಮೊನ್ನೆನೇ 2 ಗ್ಯಾರಂಟಿಗಳು ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದನ್ನು ಗೊಬ್ಬರ ಖರೀದಿ ಮಾಡುವಂಥ ಗ್ಯಾರಂಟಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಗ್ಯಾರಂಟಿ ಹಿಮಾಚಲ್ ಪ್ರದೇಶಲ್ಲೂ ಮಾಡಿದ್ದೀವಿ, ನಿಮ್ಮ ಕರ್ನಾಟಕದಲ್ಲೂ ಮಾಡಿದ್ದೀವಿ. ಒಂದು ನಿಮಿಷ ಮಾತಾಡೋಕ್ಕಾದ್ರೂ ಬಿಡಿ. ತೆಲಂಗಾಣಲ್ಲೂ ಮಾಡಿದ್ದೀವಿ. ನಾನು ಇಷ್ಟೇ ತಮ್ಗೆ ಹೇಳ್ತಾ ಇರೋದು, ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ, ನುಡಿದಂತೆ ನಡೆದಿದ್ವಿ. ಈಗ ಇವರು ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಎಷ್ಟು ಅದನ್ನು ಅನುಷ್ಠಾನಕ್ಕೆ ತರ್ತಾರೋ ಇಲ್ವೋ ಅದನ್ನ ಕಾದು ನೋಡೋಣ. ಅವರ ಸರ್ಕಾರ ಮಾಡಿದ ಮೇಲೆ ಅವಾಗ ನೋಡೋಣ ಅಂತ. ಇದು ಒಂದನೇದು. ಎರಡನೇದು, ಯಾವುದೇ ಗ್ಯಾರಂಟಿಗಳಿಂದ ನಮ್ಮ ಅಭಿವೃದ್ಧಿಯ ಕೆಲಸ ನಿಂತಿಲ್ಲ. ಇದನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದನ್ನು ಮಾಡಿ ತೋರಿಸಿದೆ. ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ಥರವಾದಂಥ ಹಿನ್ನಡೆ ಆಗಿಲ್ಲ. ಕೆಲವೊಬ್ಬರು ಆಪಾದನೆ ಮಾಡ್ಬೋದು, ಸುಳ್ಳು ಆಪಾದನೆಗಳು ಮಾಡಬಹುದು. ಇರಿ ಸರ್, ಮಾಡೋಣ, ತೊಂದರೆ ಇಲ್ಲ. ನಾವು ಮಾಡ್ತೀವಿ. ಈಗ 2-3 ಸತಿ ರವಿಕುಮಾರ್ ಅವರು 2-3 ಸತಿ ರವಿಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಯಾಕಂದ್ರೆ
ಮಾಹಿತಿ ತಪ್ಪು ಹೋಗಬಾರ್ದು. ನಾವು ಮಾಡ್ತಾ ಇರೋದು ದೆಹಲಿದು ವಿಶ್ಲೇಷಣೆ, ಬಟ್ ಅವರು ಉದಾಹರಣೆ ಕೊಟ್ಟರು, ನಾವು ಮಾಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಸ್ಪಷ್ಟೀಕರಣ ನೀವು ಹೇಳಿದ್ದು ಓಕೆ ಸರ್. ಆಮೇಲೆ ನೀವು ಇನ್ನೊಂದು ನುಡಿದಂತೆ ನಡೆದಿದ್ದೀರಾ, ಕೊಟ್ಟ ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ದೀರಾ ಅಲ್ವಾ? ಹೌದು. ಓಕೆ ಸರ್, ಒಂದು ಬ್ರೇಕ್ ತಗೋತೀನಿ ಸರ್, ಒಂದು ಬ್ರೇಕ್ನ ನಂತರ ಚರ್ಚೆ ಮಾಡ. ಈ ಫ್ರೀಬೀಸ್ ಬಗ್ಗೆನೇ ಒಂದು ಇಡೀ ದಿನ ಡಿಬೇಟ್ ಮಾಡ್ಬೋದು, ಕರ್ನಾಟಕದ ವಿಚಾರಣೆ ಮಾಡ್ಬೋದು, ಬಟ್ ಏನಾಗಿದೆ ರಾಜ್ಯದಲ್ಲಿ ಡೆಲ್ಲಿನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅದು ಇಂಪಾರ್ಟೆಂಟ್.